ಬಿಡಾಡಿ ಊರು ಬಿಡಾಡಿ ಮಗನ ಸೊಸಿನ ಕರ್ಕೊಂಡು ಹಾಳಾಗಿ ಅವ್ರ ತವ್ರ ಮನೆಗೆ ಹೋಗಿರ್ಬೇಕು. ಅಯ್ಯೋ ದೇವ್ರೆ, ಕಸ್ತೂರಿಯರ ಇದ್ದಿದ್ರೆ ಹೆಂಗೆ ಬಾಳೆ ಬಚ್ಚೆ ಹಾಕಿತ್ತು, ಆಕಿನೂ ಗಂಡ ಮನೆಗೆ ಹೋದ್ಲಿ ಇವತ್ತು. ಹಾಳಾದಕ್ಕೆ ನಾನು ಬಾಯಿ ಮುಚ್ಕೊಂಡಿರೋದು ಬಿಟ್ಟು. ಅಯ್ಯೋ, ಒಂದು ಬೆಳಗಿಂದ ಮಾಡಿ 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 ಸಾಕಾಗಿ ಹೋತು. ಈ ಮನೆಯಾಗ ಇಷ್ಟು ಕೆಲಸ ಇರ್ತಾವಂತೇಳಿ ಇವತ್ತೇ ಗೊತ್ತಾಗಿದ್ದೆ. ಯಪ್ಪ, ನೀರು ಯಾರು ತಂದು ಕೊಟ್ರೆ ಸಾಕು ನನಗೆ. ಯವ್ವ ದೇವ್ರ, ಯವ್ವ ಅಡ್ಗೆ ಏನು ಮಾಡಿವಿ? ಊಟಕ್ಕೆ ನೋಡ್ಬಾ, ಹೊಟ್ಟೆ ಹಸ್ತು. ಯವ್ವ ಹಾವಾಗೈತವ ಯವ್ವ. ತಗ ಬಾ ಬಾ, ಇಲ್ಲಿ ನೋಡಿಲ್ಲ ಹೊಲ್ದಾಗ ಚಂತನ ಕೆಲಸ ಮಾಡಿ 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 ನನಗರ ಸಾಕಾಗೈತಿ. ಎರಡಾಳಿಗೆ ಹಚ್ಚಿದ್ರು ಮಾಡು ಕೆಲಸ ನಾವು ಒಂದ ಮಾಡೇನಿ ಗೊತ್ತನು. ಎರಡಾಳಿಂದ ಪಗಾರ ಉಳಿಸುನು ಮತ್ತು ಲುಕ್ಸಾನಕತಿ ಅವ್ರಿಗೆ ಕೊಟ್ರ ಅಂತೇಳಿ. ಯವ್ವ ಹೊಟ್ಟೆ ಹಸ್ತು ಹಾವಾಗೈತಿ. ಬಾಬೆ ಒಂದು ರೊಟ್ಟಿ ಪಟ್ಟಿ ಮಾಡಿನ ನನಗರ ಈ ಈ ನುಚ್ಚು ಪಚ್ಚು ಬಗೆಹರಂಗಿಲ್ಲ. ನುಚ್ಚು ಬಗೆಹರಂಗಿಲ್ಲ. ಅಲ್ಲಿ ಹೋಗಿ ನೀನು ಹೆಂಡತಿಗೆ ಹೇಳೋಗಿ ರೊಟ್ಟಿ ಮಾಡಾಕ. ಬಾಡ್ಯ ನನಗಂತ ರಗಡಾಗೈತಪ್ಪ, ಕೈಯಾಗೇನು ಬರ್ಬರ್ತ ಶಕ್ತಿ ಅನ್ನ ನನಗೆ ರೊಟ್ಟಿ ಬಡಿಯಾಕ ಆಗದಲ್ಲಪ್ಪ ಯಪ್ಪ ಆತಗ. ಅಲ್ಲ ನಾನು ನುಚ್ಚು ಮಾಡೇನಿ, ಮಜ್ಜಿಗೆ ಐತಿ ಹಾಕ್ಕೊಂಡು ತಿಂದು ನುಚ್ಚು ಮಜ್ಜಿಗೆ ಊಟ ಅನ್ನ ಐತಿ, ಅದಕ್ಕೆ ಊಟ ಇದು ಮಾಡಿಟ್ಟೆ ನೋಡು. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿಟ್ಟಂತ ತಿನ್ನಪ್ಪ. ನೀನ ನೀಡ್ಕೊಂಡು ತಿನ್ನ ಮಗನ, ನನಗೆ ಒಟ್ಟು ನೀಡ್ಕೊಂಬಾರ್ಲ. ಕೈ ಕಾಲ ನೋವು ಹೋಗ್ಯಾವ ಯಪ್ಪ ಬೆಳಗ್ಗಿಂದ ಕೆಲಸ ಮಾಡಿ. ಯವ್ವ ಈ ಆಕಳ ಈ ದನ ಎಮ್ಮಿ ಏನು ತುಸಾ ತಿಂತಾವನ್ಲ ಹುಲ್ಲು. ಯವ್ವ ಇವಕ್ಕೆ ಹುಲ್ಲು ಹಾಕಿ 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 ನನ್ನ ಕೈ ಅನ್ನೋದು ಬಿದ್ದು ಹೋತಪ್ಪ ಯಪ್ಪ. ಕುಡಿಯಾಕ ನೀರು 2 ಬಕೆಟ್ ಒಂದೊಂದು ಆಕಳಕ್ಕೆ ಬೇಕು ಯಪ್ಪ ನೀರು. ಹೋಗೋ ಮರ ಹೋಗತ್ತಾಗ. ಅಲ್ಬೇ ಮತ್ತೆ ಹಿಂಗಂದ್ರೆ ಹೆಂಗ್ ಬೇ? ಮತ್ತೆ ಆಕಿ ಮಾಡ್ತಿದ್ದಿಲ್ಲ ಅನ್ನೋ ದಿನ ಒಂದಕ್ಕೂ. ಹಾ, ಹೆಂಡತಿ ಪರ ವಹಿಸ್ಕೊಂಬಂದ್ ನೀವು. ಹೆಂಡತಿಲ್ಲ ಅಲ್ಲೇ ಆಕಿ ಮಾಡ್ತಿಲ್ಲ ದಿನ ಒಂದಕ್ಕೂ. ಆಕಿ ನೋಡ್ಸಿ ಈಗ ನೀ ಮಾಡಂತೀಯನ್ ನನಗೆ? ಏನು ಗಂಡ ಅನ್ಬಾರ್ದಂದ ಏನು ಆಗ್ಬಾರ್ದಾತ? ತಡ 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 ಗಂಡ ಮನೆಗೆ ಬಿಟ್ಟು ತವ್ರ ಮನೆಗೆ ಓಡಾಡಲ್ಲ ಹಡಿಬಿಟ್ಟು. ಆಕಿನ ಕೆರ್ಕೆರ್ಲೆ ಹೊಡಿಬೇಕು. ಆಕಿನ ಹಂಗ ಅಲ್ಲಕಿನ ಏನು ಗಂಡನ ಮನೆ ಅಂದ್ರೆ ಏನ ಮಾಡ್ಯಾಳಕಿ ನಿನ್ ಮತ್ತಕಿನ ಏನು ಮಾಡ್ಲಿ ಅಂತ ನಾನು ನಿನಗ ಅಂದೆ. ನಾನು ಆಕೆ ಹೊಂಟಾಳ್ ಬೇವ್ವ ಅಂತೇಳಿ ಆಗ ಮುಂದ್ಕತ ಹೋಗಿ ಬಂದರ ಬಾ ಒಳಗಂತಿದ್ನೇ ಏನಾಗ್ತಾಗ. ನೀನ ಗುಡಿ ಬಾಗಲ ಕುಂತಿ ಎದ್ದು ಬರ್ತಾಳ ಅಂತಿ, ಸೀದಾ ತವ್ರ ಮನೆಗೆ ಹೋಗ್ಯಾಳ ಹತ್ಕೊಂಡು. ಅಯ್ಯೋ ದೇವ್ರೆ, ನನಗರ ಸಾಕಾತಪ್ಪ ಯಪ್ಪ. ನಾಳೆ ಅಂತೂ ನನಗೆ ಹೇಳಕ್ಕಾಗಂಗಿಲ್ಲ, ಕೆಲಸ ಮಾಡಕ್ಕೂ ಆಗೋದಿಲ್ಲ. ಅಲ್ಲಲ್ಲ ಬರ್ಬರ್ತಾವ ವಯಸ್ಸನ್ಲ 70 ಮ್ಯಾಗ ಅದಾವಲ್ಲ ನನಗೆ. ಯವ್ವ ಹಿಂಗಂದ್ರೆ ಹೆಂಗ್ ಬೇ? ಈಗ ಆಕಿನ್ನ ಏನ್ ಮಾಡ್ಬೇಕೀಗ? ಅಲ್ಲಿ ಹೋಗಿ ನಾ ಕರ್ಕೊಂಬರ್ಬೇಕಾತ. ಕರ್ಕೊಂಬಾರಪ್ಪ ಯಪ್ಪ. ನಿಮ್ಮ ಅವನ ಮಿಸ್ ಮಾಡಾಗದಲ್ಲ ನಂದು ಹೊಡೆದು ಓಡ್ಸೇನಿ ಈಗ ಕರ್ಕೊಂಬ ಅಂತಿ. ತಣ್ಣಗ ಆಗಿತ್ತ ತಗ ಲಗ್ನ, ಕೈ ಬಿಟ್ಟಿದ್ದಾಕಿತ್ತು. ಅಲ್ಲಿ ಹೇಳಿ ಅವ್ರದಷ್ಟು ರಾಡಿ ಎಬಿಸಿ ಇಲ್ಲಿ ನನಗೆ ಹೇಳಿದಿ. ಶಿಟ್ ನೆಳಕ್ ನಾನು ಒಂದು ಕೊಟ್ಟ ಬಿಟ್ನಿ. ಶಿಟ್ಗೆ ಹೋಗ್ಲಕ್ಕಿ ಮೊದಲೆಲ್ಲ ಹೊಡೆದ್ರು ಹೊಡ್ಸ್ಕೊಂತಿದ್ಲು ಬೇವ್ವ. ಇತ್ತಿತ್ತಾಗ ಹೊಡೆದ್ರ ಬೈದ್ರ ಒಟ್ಟ ಸುಮ್ಕಿರುದಿಲ್ಲ. ಮಗ ವಯಸ್ಸಕ್ ಬಂದಾನಲ್ಲ, ಸೊಸಿ ಬೇರೆ ಬಂದಾಳ, ಅದು ಹೊರಗಿನಕ್ಕೆ ಎಲ್ಲ ಅಣ್ಣನ ಮಗಳು. ಈಗ ಆನಿ ಬಲ ಬಂದತಿಕಿಗೆ. ಮೊದಲ ಆನ್ಯ ಮತ್ತೊಟ್ಟು ಆನಿ ಬಲ ಬಂದತಿ. ಈಗ ಗೊತ್ತೈತೆ ನಿನಗ? ಈಗ ಮೊದಲಿನಂಗಲ್ಲಕಿನ್ ಹೊಡಿದು ಬೇಯುದು. ಅದ್ರಾಗ ಬೇರೆ ಲಗ್ನ ಆಗಿ ಮಗಳು ಇದ್ದಂತ ಮನಿ ಸೇರಾಳ. ಏನಾರ ಕೊಟ್ಟುಕೊಂಡು ನೋಡ್ತಾಳ ಅನ್ನೋ ಧೈರ್ಯ ಐತಕಿಗೆ ಗೊತ್ತನು. ಯವ್ವ ಮನಿನ ಆಕಿ ಆಡಾಳ್ತಾಗೈತಿ. ಈಗ ಆದಷ್ಟು ನಾವು ಆಕಿ ಕಡೆ ಸುಮ್ಮನೆ ಬಾಯ ಮುಚ್ಕೊಂಡು ಹೋಗ್ಬೇಕು. ಏಪ್ಪ ಇಷ್ಟೆಲ್ಲ ನಾ ಲೆಕ್ಕ ಹಾಕ್ಲಿಲ್ಲ ಬಿಡುತ್ತಾಗ. ಏನು ಮಾಡ್ತೀನಿ ನೋಡು, ಹಿಂಗಾಗೈತೆ ನನ್ನ ಬಾಳೆ. ಅಯ್ಯೋ ಈಗ ಏನ್ ಮಾಡುದೀಗ? ಇದ್ದಿದ್ ತಿಂತಾನೆ. ನಾಳೆ ಬೆಳಗ್ಗೆ ಮತ್ತೆ ಏನಾರ ಒಂದು ಆಳು ಬೇರೆ ಬರಾಕ್ ಹೇಳೇನು, ಒಂದು 3 ಆಳಿಗೆ. ಮತ್ತ ಭತ್ತ ಹಾಕುದಂದ್ರ ಹಂಗನು. ನಾವು ಒಬ್ಬವನ ಏನ್ ಮಾಡ್ಲಿ? ಹೆಣ್ಮಕ್ಳು ಆಗ್ಬೇಕು. ಅದಕ್ಕೆ ಈಕಿದ್ರು ಅಡಿಗೆ ಮಾಡಿ ಕೊಡ್ತಿದ್ಲು. ಈಗ ಮತ್ತೆ ಹೆಂಗ್ ಮಾಡುದು? ಹೆಂಗ್ ಮಾಡುದು ಅಂದ್ರ ಏನ್ ನಾ ಎಲ್ಲ ಹೊತ್ಕೊಂಡೋಗ್ತಾನೆ, ನನ್ನ ಮಗಳ ಮನೆಗೆ ಕೊಟ್ಟು ಕಳಿಸ್ತೇನೆ. ಈಗ ಏನ್ ಮಾಡುದು ಹೇಳ್ಬೇ? ಮತ್ತೆ ನಾಳೆ ಬೆಳಿಗ್ಗೆ ಹೋಗಿ ಆ ಬಿಡಾಡಿ ಎಳ್ಕೊಂಬಾ ಇತ್ತಾಗ. ನಾವ್ ಹೋಗುದಿಲ್ವಾ? ಓಡದ್ ಕಳ್ಸೇನಿ, ನಾನಾಗೆ ಹೋಗ್ಬೇಕನ್ನ ತಲೆ ಬಗ್ಗಿಸಿ. ಬೇಕಾದಕ್ ಬರ್ತಾಳ, ಎಷ್ಟ್ ದಿನ ಇರ್ತಾಳ ತವ್ರ ಮನ್ಯಾಗ ಇರುವಳ್ಳಾಕ. ನಿನಗೇನಪ್ಪ ಮಾಡ್ತಿ? ಇರುವಳ್ಳಾಕಂತಿ ಅದಾಳಲ್ಲ ರಂಗಿ. ಮತ್ತಿನ್ನೇನು ಬೇಸಕತಿ ಈಗ ಊಟ ಮಾಡ್ಯಾಕಿ ಅಂತೇಳಿ ಹೋಗಾಕ. ಅದ್ರ ಗಂಡ ಬಾಡೆ ಅವನ ನೆಟ್ಟಗೆ ಮನ್ಯಾಗ ಇರೋದಲ್ಲ. ನಿನಗೇನ ಚಲೋ ಅನ್ಸೈತಿ ಅಲ್ಲಿ ಹೊಕ್ಕಿ ಆಕಿ ಕಡೆ ಬೆಚ್ಚಗ. ನಾ ಹೇಳು ನನ್ನ ಬಾಳೆ ಇಲ್ಲಿ ಮನ್ಯಾಗ ದೂಕಬೇಕಲ್ಲ. ಅಪ್ಪೆ ಇದು ಸಿದ್ಧ ಬಾಯಿಲೆ. ಏನ್ ಬೇ ಸಿದ್ಧ ಒಂದಿಟ್ಟು ಆಕಿ ರಂಗಿಗೆ ಹೇಳ ನಾಳೆ 20 ರೊಟ್ಟಿ ಮಾಡಿ ಕೊಡಾಕ. ಏನು 20 ರೊಟ್ಟಿ ಮಾಡಿ ಕೊಟ್ಲ ಅಂದ್ರೆ 1-2 ದಿನ ಮತ್ತೆ ದೂಡ್ತತಿ. ಇಬ್ರ ತಾಯಿ ಮಗ ಏಟ್ ತಿಂದೇವಿ ಏಟ್ ಬಿಟ್ಟೇವಿ ಹೌದಿಲ್ಲ. ಅದಕ್ಕೆ ಹೇಳಿ ಹಿಂಗೆ ನಮ್ಮ ಅವ್ಗೆ ತ್ರಾಸ ಆಗೈತಿ, ನನ್ನ ಹೆಂಡತಿ ಹಿಂಗೆ ಹೋಗ್ಯಾಳ ಅದಕ್ಕೆ ಅಂತ ಹೇಳಿ ಮಾಡಿಕೊಡ್ತಾಳ. ಏನಂತಿ? ಹಂಗಂತೀಯ? ಆತು ಬೇ, ರಂಗಿ ಕಡೆನ ಮಾಡಿಸ್ಕೊಂಡ್ ಬರ್ತೀನಿ. ಯವ್ವ ನಾ ಉಂಡಿಗ ಹೊರಗೋಕನೆ ಒಂದಿಟ್ಟು ಕೆಲ್ಸ ಐತಿ. ಗೊತ್ತಾಯ್ತು ಎಲ್ಲಿ ಹೊಂಟಿ ಅಂತೇಳಿ. ಹೊಕ್ಕಿ ಇಲ್ಲೋಡ ರೊಕ್ಕ ಪಕ್ಕ ಕೊಡೋದು ಮಾಡೋದು ಏನಾರ ನನ್ನ ಕಿವಿಗೆ ಬಿತ್ತು ಬೂಟ್ಲೆ ಹೊಡಿತೀನಿ ಮತ್ತೆ ನಿನ್ನ. ಇಲ್ಲ ಬೇ, ಅಕ್ಕಿಗೆ ಯಾಕೆ ನಾನು ರೊಕ್ಕ ಪಕ್ಕ ಕೊಡ್ಲಿ? ಸೋಮ್ನೇರು ನೀ ಹಂಗೆಲ್ಲ ಮಾತಾಡ. ನಿಮ್ಮ ಅಪ್ಪನು ಹಿಂಗ ಮಾಡಿ 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 ಇದ್ದಿದ್ದನ್ನೆಲ್ಲ ಅಳದಿಟ್ಟ. ಬರೇ ಹಾದಿ ಬೀದಿಯಾಗ ಹೋಗೋ ಬಿಡಾಡಿ ಹುಡುಗೆಲ್ಲರಿಗೆ ಕೊಟ್ಟು ಕಾಸ್ಲೆ ಎಲ್ಲ ಮುಂಡ ಮುಚ್ಚಿಟ್ಟ. ನೀನು ಹಂಗ ಮಾಡ್ಬೇಡಪ್ಪ. ಇರೋದೊಂದು ಮನಿ ಒಂದಿಟ್ಟು ಹೊಲ ಇಟ್ಕೊಂಡದೇವಿ ನೆಮ್ಮದಿಯಾಗಿ ಜೀವನ ಮಾಡಾಕ. ಏನ ಮತ್ತೆ ಅದನ್ನು ಯಾವ್ಯಾಕದ್ರ ಹೆಸರಿಗೆ ಬರ್ದಚ್ಚಿ. ಯವ್ವ ನಮ್ದು ಅಷ್ಟ್ರದ್ದೆಲ್ಲ ಏನು ಅಲ್ಲಿ ತಗೋಬೇವ, ನಾ ಹಂಗೆಲ್ಲ ಕೊಡ್ತೇನೆ. ನಾನು ಆಕಿ ಕಾಸಿನ ಸರ ಬೇಕಂತ ಕೇಳ್ಯಾಳ. ನನ್ನ ಕೇಳೆ ಮತ್ತೆ 3 ವಾರ ಆತೀಗ.
3 ವಾರದಿಂದನು ಹ್ಞೂ ಅಂತನಿ ಸುಮ್ನಕ್ಕನಿ ಹ್ಞೂ ಅಂತನಿ ಸುಮ್ನಕ್ಕನಿ ತಂದು ಕೊಟ್ಟಿಲ್ಲ ಗೊತ್ತನು. ತಂದು ಕೊಟ್ಟಿಲ್ಲ ಅಂತೀಯೋ ಕೊಟ್ಟ ಬಿಟ್ಟಿಯೋ ದೇವ್ರಿಗೇ ಗೊತ್ತು. ಕೊಟ್ಟಿಲ್ಲ ಬೇ ಎಲ್ಲದಕ್ಕೂ ಹಿಂಗ ಮಾಡ್ತೇತಗ. ಅಯ್ಯೋ ದೇವ್ರೆ. ಬಸಪ್ಪ ನಿನ್ನ ಹೆಂಡತಿ ಕರ್ಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿ ಬರ್ರಿಪ್ಪ. ಇವತ್ತಿಂದ ಹೊಸ ಜೀವನ ಶುರು ಮಾಡಕತ್ತೀರಿ. ದೇವ್ರೆಲ್ಲ ಒಳ್ಳೇದು ಮಾಡಲಿ ನಿಮಗೆ. ಹ್ಞೂ ಬೇ. ಮದುವೆ ಈಸ್ ದಿನ ಆದ್ರೂ ಇನ್ನು ಇವತ್ತು ಹೊಸ ಜೀವನ ಶುರು. ನಮ್ಮ ಅಣ್ಣಂದ ಹಣೆ ಬರನ ಬರಬರಿ ಇಲ್ಲ ನೋಡು ಪಾಪ. ಆದ್ರೂ ಏನ ಅನ್ಬಿ ನಮ್ಮ ಅಣ್ಣನ ಮುಂದೆ ನಿನ್ ಸೊಸಿ ಏನಲ್ಲ ಬಿಡ. ಏನೇ ನಿಮ್ಮ ಅಣ್ಣನ ಮುಂದೆ ನನ್ನ ಸೊಸಿ ಏನೂ ಅಲ್ಲನ? ಇನ್ನು ಹೇಳ್ಬೇಕಂದ್ರೆ ನನ್ನ ಸೊಸಿ ಮುಂದೆ ನನ್ನ ಮಗ ಏನೂ ಅಲ್ಲ ಗೊತ್ತನ? ಯಾ ಜನ್ಮದ ಏನ ಇಂಥ ಬಂಗಾರದಂತ ಸೊಸಿ ಸಿಕ್ಕತ್ ನಮಗ. ಯವ್ವ ಅಲ್ವೇ ಯವ್ವ ಏನ್ ಎದುರಾಗದಳವ ನಿನ್ ಸೊಸಿ? ನಾನು ನೋಡಿ ಅತ್ತಿ ಮನ್ಯಾಗ ಹೌದು ಅನ್ನಿಸ್ಕೊಂಡಾಕತ್ತೀನಿ. ಮತ್ತೆ ಹೋಗ್ಬಿಟ್ಲೆ ಗಂಡನ ಕೊಟ್ಟು ಚಂದ ಬಾಳೆ ಮಾಡಿದೆ. ಒಂದು ದಿನ ನಾವು ಅಲ್ಲೇ ಗಂಡನ ಕೊಟ್ಟು ಬಾಳೆ ಮಾಡಕಂತ ಓಡಿ ಬಂದನ್ನ. ಅದು ಅಲ್ಲದೆ ಎಷ್ಟು ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತೀನಿ. ಈಕೇನ್ ಮಾಡ್ತಾಳ? ಇದು ಯಾವುದು ಇಲ್ಲಂದ್ರೆ ಒಳ್ಳೆ ಮನಸ್ಸೈತೆ. ಅಲ್ಲ ನೋಡಾಕ ಏನಾಗೈತೆ? ನೋಡಾಕು ಅಷ್ಟು ಚಂದದಾಳಕಿ. ನಿಮ್ಮ ತಮ್ಮ ನಿಮ್ಮ ಅಣ್ಣನ ನೋಡು ಹೆಂಗದಾನ. ಏನು ನನಗ ವಿಚಿತ್ರ ಆಗಿಬಿಟ್ಟೈತಿ. ನಾನು ನಿಮ್ಮಪ್ಪ ಇಷ್ಟು ಚಂದದೇವಿ, ಇವ ಯಾಕೆ ಹಂಗೆ ಹುಟ್ಟ್ಯಾನ ಅಂತೇಳಿ. ಆದ್ರೂ ಏನೋ ದೇವ್ರೊಂದು ವರ ಹೋಗ್ಲಿ ಗಂಡ ಮಗ ಅಂತೇಳಿ ವಂಶಕ್ಕೊಂದು ಆತಲ್ಲಪ್ಪ. ವಂಶ ಉದ್ಧಾರ ಆಗಕ್ಕ ಎಂಥದರ ಯಾಕಾಗ್ಲಿ ಒಳ್ಳೆ ಗುಣ ಐತಲ್ಲ ಅಂತೇಳಿ ಖುಷಿ ಪಟ್ಟೇನ ಅಷ್ಟೇ. ಏನು ರೂಪದಾಗ ನನ್ನ ಸೊಸಿನ ಇನ್ನು ಬೆಕ್ಕದಂಗದಾಳ. 15 ವರ್ಷ ಅವಗಿಂತ ಸಣ್ಣಕಿನೂ ಅದಾಳ. ಸೋಮನಿರನಿ ಅಂದಂಗೆವ್ವ ಇದು ಯಾ ಸೀರೆ ನನಗ ಗೊತ್ತಿಲ್ಲಲ್ಲ. ಈ ಸೀರೆ ಹೋದ್ಸಲ ನೀ ಬಂದಿದ್ದಲ್ಲ ನಾಗರ ಪಂಚಮ್ಯಾಗ ತಗೊಂಬಂದೆ. ನಿನಗ ಯವ್ವ ನನ್ನ ಮನ್ಸಿಗೆ ಬರವಲ್ತಿದ್ದು ಸೀರೆ ನಾವು ಅಲ್ಲೇ ಅಂತ ಬಿಟ್ಟು ಹೋದೆಲ್ಲ. ಆ ಸೀರೆ ಈಕಿ ಕೊಟ್ಟೆ. ಹಬ್ಬ ಇವತ್ತು ಹೊಸ ಸೀರೆ ಉಟ್ಕೊಂಡು ಗುಡಿಗೆ ಹೋಗಿ ಬರಲಿ ಅಂತೇಳಿ. ಈಗ ಮತ್ತೊಂದು ಹೋಗಿ ತರಾಕಿ ಅಲ್ಲಿ ನನ್ನ ಕಡೆ ಎಲ್ಲಿ ಪುರ್ಸತ್ತ ಇಲ್ಲ. ಆಳಿಗೊಂದು ಅಡಿಗೆ ಮಾಡಿ ಹಾಕ್ಬೇಕು ಅದು ಇದು ಹೆಂಗ 108 ಕೆಲಸ ಅಲ್ಲ. ಒಲಿ ಒಂದು ಆರಂಗಲ್ಲ ಮನ್ಯಾಗ. ಹಾಗಾಗಿ ಇದನ್ನ ಕೊಟ್ನಿ ಉಟ್ಕೊ ಅಂತೇಳಿ. ಆದ್ರೂ ನೋಡಿ ನೀವು ಅಲ್ಲಿ ಅಂದೆ ಅವತ್ತು. ಇದೆಷ್ಟು ಚಂದ ಕಾಣಕತ್ತೈತಿ. ಆ ಸೀರೆನ ಇದೆ? ಅವತ್ತು ಗೊತ್ತಾಗ್ಲಿಲ್ಲ ಬೇವ ನಂಗೆ ಇಷ್ಟು ಚಂದ ಕಾಣ್ತೈತೆ ಅಂತೇಳಿ. ಯವ್ವ ನಂಗೆ ಸೀರೆ ಬೇಕು ಇವತ್ತು ಬೇಕಾರೆ ಉಟ್ಕೊಂಡು ಹೋಗಿ ಬರ್ಲಿ. ಈಗ ಬಂದಿಂದ ಒಯ್ತೇನೆ. ಅಲ್ಲ ಆಕಿ ಕೊಟ್ನಲ್ಲ ನಾನು ಮೊದ್ಲ ಹೇಳ್ಬೇಕಾ ನೀನು ನಾನು ಕೇಳ್ಬೇಕ. ನನಗಂತಂದಿದ್ದು ಸೀರೆ ಆಕಿಗೆ ಹೆಂಗೆ ಕೊಟ್ಟಿ ನೀನು? ಇರ್ಲಿ ಬಿಡ್ರಿ ಚಿಕ್ಕಮ್ಮರಿಗೆ ಕೊಡ್ರಿ ಅವರೇ ಉಟ್ಕೋಲಿ. ನಮ್ಮವ್ ಹೇಳಾಳ ಏನು ಒಂದು ಸೀರೆ ಮ್ಯಾಗ ಮುಪ್ಪಾಗಂಗಿಲ್ಲ, ಅಕಸ್ಮಾತ್ ಹಿಂಗೇನಾರ ಆದಾಗ ಕೊಟ್ಬಿಡ್ಬೇಕಂತೇಳಿ. ಯಾಕಂದ್ರೆ ನಮ್ಮವ್ ಹಂಗೆ ಮಾಡ್ತಿದ್ಲು. ನಮ್ಮವ್ ತಂದಿದ್ದ ಸೀರೆನ ಎಷ್ಟೋ ಸಲ ನಮ್ಮವ್ಗೆ ತಂದಿದ್ದ ಸೀರೆನ ನಮ್ಮಮ್ಮ ನಮ್ಮತ್ತಿ ಕೊಟ್ಬಿಡ್ತಿದ್ಲ. ಮತ್ತಿಗೆ ಕೊಟ್ಬಿಡ್ತಿದ್ಲ ನಮ್ಮಮ್ಮ. ಮಗಳು ಬಂದಾಗ ಯಾವ್ಯಾವ ಚಲೋ ಚಲೋ ಸೀರೆದಾಗ ಕೊಟ್ಟು ಕಳಿಸ್ಬಿಡ್ತಿದ್ಲ. ಅವಾಗ ನಮ್ಮವ್ವ ಹೋಗ್ಲಿ ಬಿಡವ ಹಣೆ ಬರ್ದಾಗಿ ಎಷ್ಟು ಅರ್ಧಸ್ತಿ ನಾವು ಉಟ್ಕೋತೀವಿ, ಅಷ್ಟಕ್ಕೂ ನಾವೇನು ಇದೇ ಸೀರೆ ಒಳಗೆ ಮುಪ್ಪಾಗಂಗಿಲ್ಲ, ಇರಲಿ ಅವ್ರು ಒಯ್ದಿದ್ದು ಅವ್ರು ಒಯ್ಲಿ ನಮ್ಮ ಕಡೆ ಇದ್ದಿದ್ದು ಉಟ್ಕೊಳ್ಳೋಣ ಅಂತ ಅಂತಿದ್ಲ. ಅದಕ್ಕೆ ನೀವು ಒಯ್ರಿ ಚಿಕ್ಕಮ್ಮರ ನಾನು ಇದನ್ನ ಇಟ್ಕೋತೀನಿ. ಅದು ನನ್ನ ಕಡೆ ಬೇರೆ ಸೀರೆ ಅದಾವ ಅವನ್ನ ಉಟ್ಕೋತೀನಿ. ನೋಡೆ ಎಷ್ಟು ಒಳ್ಳೆ ಗುಣ ನೋಡೆ. ಬೇಡ ಇಷ್ಟೆಲ್ಲ ಮಾತಾಡಿ ಮಾಡಿ ಅಂದು ಒಳ್ಳೆ ಗುಣ ಅಂತ ಹೌದವ. ನಾನು ಭಾಳ ಕೆಟ್ಟ ಗುಣ. ನೀನು ಸೊಸಿದೊಬ್ಬಕ್ಕಿದೆ ಒಳ್ಳೆ ಗುಣ. ಯಾಕಂಗೆ ಮಾಡ್ತಿ ಸುಮ್ಮನಿರೀಗ. ಚಂದ ಆಗ್ಯಾಳ ನನ್ನ ಸೊಸಿ. ತಡಿ ಬಂದೆ. ಎದಕ್ಕೆ ಹೋದ್ಲ ಅವ್ವ? ಇನ್ನೊಂದೇನಾರು ಕಡಿಮೆ ಆಗಿರ್ಬೇಕು, ಏನಾರ ತರಕ್ಕೆ ಹೋಗಿರ್ಬೇಕು. ಇದನ್ನ ಹಾಕೋ ಚಂದ ಕಾಣ್ತಿ. ಇಂಥದ ಎಷ್ಟು ರೂಪಾಯಿ ಇದಕ್ಕೆ? ಅಯ್ಯೋ 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 ಯವ್ವ ಎಷ್ಟು ರೂಪಾಯಿ ಅಂತ ಕೇಳಕತ್ತಾಳ ಬೇಕಿ. ಇದು ಬಂಗಾರದನ್ನು ಕಬರ್ಗೇಡಿ ಇಲ್ಲ, ಕಬರ್ ಇಲ್ಲ ಅದಕ್ಕೆ ಕಬರ್ಗೇಡಿಗೆ. ಅದ್ರ ಕೈಯಾಗ ಹೋಗಿ ಹೋಗಿ ಮಂಗ್ಯಾನ ಕೈಯಾಗ ಮಾಣಿಕ್ಯ ಕೊಟ್ಟಂಗಾತ. ಮಂಗಿನ ಕೈಯಾಗ ಮಾಣಿಕ್ಯ ಕೊಟ್ರೆ ಏನ್ ಮಾಡ್ತತಿ? ಮುಷ್ಟ್ ನೋಡಿ ಮುಕ್ಕಳಾಗ ಇಟ್ಕೊಂತತಿ. ಹಂಗ ಈಕಿ ಕೈಯಾಗ ಹೋಗಿ ಹೋಗಿ ಇಷ್ಟು ಬಂಗಾರ ತುಟ್ಟಿ ಬಂಗಾರ ಕೊಡಾಕತ್ತಿ ಅಲ್ವೇ? ನೋಡುವ ಇದು ಬಂಗಾರದ್ದು ಭಾಳ ಜೋಕಿಂದ ನೋಡ್ಕೋಬೇಕು. ಬಂದ್ಗುಟ್ಲೆ ಬಿಚ್ಚಿ ನನ್ನ ಕೈಯಾಗ ಕೂಡ ನಾನು ತೆಗೆದಿಡ್ತೀನಿ. ತಡಿಕೊಂಡಿ ಹಾಕ್ತೇನೆ. ಈಗ ನೋಡವ ಮನಿ ಸಸಿ ಬರ್ಬೇಕಾದ ಕಳೆ ಬಂತ. ಈ ಸೀರೆಗೆ ಈ ಒಡವಿಗೆ ನಿನ್ನ ಮಕ್ಕಕ್ಕೆ ಹೇಳಿ ಮಾಡಿಸ್ದಂಗಾಗೈತವ ಇವತ್ತಾಗ. ಇದು ಬಂಗಾರದ್ದು ಸರ ಯಾರ್ದಂತ ತಿಳಿದೆ ನೀನು ಮಗಳ? ಇಲ್ಲೋಡ ನಮ್ಮ ಅತ್ತಿಗೆ ಅವ್ರ ಅತ್ತಿ ಕೊಟ್ಟಿದ್ದಂತ, ಅವ್ರ ಅತ್ತಿಗೆ ಅವ್ರ ಅತ್ತಿ ಕೊಟ್ಟಿದ್ದಂತ, ವಂಶ ಪಾರಂಪರಿಕವಾಗಿ ಬಂದಂತ ಸರ ಗೊತ್ತೈತೆ ನಿನಗೆ? ಈಗ ನನಗೆ ನಾ ಹಾಕೊಳಕತ್ತೀನಿ ಇದನ್ನ ಸರನ ಎಲ್ಲಿ ಹೊಂಟ್ರು ನನ್ನ ಕಡೆನೇ ಇರ್ತತಿದೆ. ಈಗ ನಾನು ನಿನಗೆ ಕೊಡಾಕತ್ತೀನಿ. ಈಗ ಸದ್ಯಕ್ಕೆ ನಿನಗಿನ್ನೂ ತಿಳುವಳಿಕಿಲ್ಲ. ಈಗ ಹಾಕ್ಕೊಂಡು ಹೋಗಿ ಬಂದು ನನಗೆ ಕೊಡು, ಆಮೇಲೆ ತೆಗೆದಿಡ್ತೀನಿ. ಮತ್ತೆ ನಾ ಸಾಯಿ ಕಾಲಕ್ಕೆ ನಿನಗೆ ಕೊಟ್ಟು ಸಾಯ್ತೀನಿ. ನೀನು ಅಷ್ಟೇ ನಿನ್ನ ಸೊಸಿಗೆ ಕೊಡ್ಬೇಕು. ಏನು ಇದ್ರಾಗ ಒಂದೀಟು ಕೊಂಡಿ ಸಮೀಬಾರ್ದು, ಏನೂ ಆಗಬಾರ್ದು. ಅಷ್ಟು ಚಂದ ಹಾಕ್ಕೊಂಡು ಅಷ್ಟು ಚಂದ ಜೋಪಾನಾಗಿ ಜಾಕಿಲೆ ತೆಗೆದಿಡ್ಬೇಕು. ಏನ? ಆತಮ್ಮ. ಎಲ್ಲರೂ ಮನೆ ಮಗಳಿಗೆ ಕೊಟ್ರೆ ನಮ್ಮಮ್ಮ ಸೊಸಿಗೆ ಕೊಡಾಕತ್ತಾಳ. ಹೋಪ ಹಣ್ಕಾಯಿ ಇಟ್ಟೆ ನೋಡಲ್ಲಿ. ಹಣ್ಕಾಯಿ ತಗೊಂಡೆ ಹಿಂತಿ ಕರ್ಕೊಂಡೆ ಹೋಗಿ ಬಾ. ಯಾವ ಗುಡಿಗೆ ಹೋಲಿ ಬೇ? ಬಸವಣ್ಣನ ಗುಡಿಗೆ ಹೋಲೆ ಏನು ಶಿವಪ್ಪನ ಗುಡಿಗೆ ಹೋಲೆ ದುರ್ಗವನ ಗುಡಿಗೆ ಹೋಲೆ? ಬಸವಣ್ಣನ ಗುಡಿಗೆ ಹೋಗು, ಶಿವಪ್ಪನ ಗುಡಿಗೆ ಹೋಗು. ದುರ್ಗವನ ಗುಡಿ ಬೇಡ ಅತ್ತಾಗಕತಿ. ಯಾಕಂದ್ರೆ ಮೊದ್ಲ ದಾರಿ ಬರಬರಿಲ್ಲಪ್ಪ ಆ ಕಡೆ. ಏನು ರಾವ್ ಒಂದು ಐದಾವ್ ಜಗ್ ಹುಂಚಿ ಗಿಡ. ಮೊದ್ಲ ನನ್ನ ಸೊಸಿ ಕೆಂಪು ಚಂದ ಐತಿ, ಗಾಳಿ ಪಾಳಿ ಎದ್ದಿತ್ತು. ಬೇಡ ಇನ್ನೊಮ್ಮೆ ಯಾವಾಗಾರ ಹೋಗುವಂತಿ ಬಸವಣ್ಣನ ಗುಡಿಗೆ. ಈ ಗುಡಿಗೆ ಹೋಗು, ಶಿವನ ಗುಡಿಗೆ. ಇವತ್ತು ಹೆಂಗಿದ್ರು ಶಿವರಾತ್ರಿ ಇದಲ್ಲ, ಹೋಗಿ ಬಾ. ಹಣ್ಕಾಯಿ ಇಟ್ಟೆ ನೋಡಲ್ಲಿ ಹೋಗು. ಬರ್ತೇವೆ.
ಅಮ್ಮ ಬರ್ತೇವಿ, ಹೋಗಿ ಬಾರ. ನಾನು ಹೋಗಿ ಬರ್ತೇನವ, ನನ್ನ ಗಂಡ ಲಗನ ಎಬ್ಸ್ಕೊಂಡು ಹೋಗಿ ಬರ್ತೇನೆ. ಯಾಕ ಏನಾತ? ಒಂದು 4 ದಿನ ಇರ್ತೇನಂತ ಬಂದಿದ್ದೆಲ್ಲ. ಇರ್ಬೇಕು ಅನ್ಕೊಂಡಿದ್ದೆ. ನಿನ್ ಸೊಸಿದು ನಿಂದು ನೋಡಕ್ ಆಗ್ವಲ್ತ ನನಗ. ಇದ್ದೇನ್ ಮಾಡ್ಲಿ? ಯಾಕ ಏನಾತ? ನೋಡಕ್ ಆಗ್ವಲ್ತಂದ್ರೆ ಏನಾಗಿತ್ತಂತ? ನೋಡಕ್ ಆಗ್ಲಾರ್ದಂತದ ಮತ್ತಿನೇನು? ಅಲ್ಬೇ ಮನಿ ಮಗಳು ನಾನು ನೋಡ್ತಾನೆ ಇದೀನಿ ಬಂದಾಗಿಂದಾನು. ಏನಂಗ ಸೊಸಿ ನಂಗ ತಲಿ ಮ್ಯಾಗ ಹೊತ್ಕೊಂಡಿ. ನಮ್ಮ ಅಪ್ಪನು ಒಂಚೂರು ನಿಂತಾಳಕ ಕುಣ್ಯಾಕತ್ತಾನ. ಸಾಕಾಗೈತ್ ನೋಡ್ಬೇ ನನಗಂತೂ ಹೊತ್ತಾಗ. ಮಗಳು ಅನ್ನೋದಿಲ್ಲ ಅನ್ಬೇ ನಿನಗ ಒಂದೀಟರ. ಮೊದಲ ಹೆಣ್ಮಕ್ಳಿಗೆ ಚಂದ ಕಿಮ್ಮತ್ತರ ಕೊಡೋದಿಲ್ಲ. ನನಗ ನಮ್ಮ ಅತ್ತಿ ಒಂದೀಟರು ಚಲೋ ನೋಡ್ಕೊಳ್ಳೋದಿಲ್ಲ. ನಮ್ಮ ಮಾವಂತರು ಬಿಡ, ಒಂದ್ ನಮನಿನ ಮನುಷ್ಯ. ನೀನು ಇಲ್ಲಿ ನಿನ್ ಸೊಸಿನ ಎಷ್ಟು ಚಲೋ ನೋಡ್ಕೊಂತಿಯಲ್ಬೇ. ಮತ್ತೆ ನನ್ನ ಹೊಟ್ಟು ಉರಿಯಂಗಿಲ್ಲನ? ನನಗ್ ನಮ್ಮ ಅತ್ತಿ ಮನೆಗೆ ಹೆಂಗ್ ಮಾಡ್ತಾರ ನೀನು ಹಂಗ ಮಾಡ್ಬೇಕು ನಿನ್ ಸೊಸಿಗೆ, ಗೊತ್ತನ? ನೀ ಇಲ್ಲಿ ಚಲೋ ನೋಡ್ಕೊಂಡ್ರ ನನಗ್ ನಮ್ಮ ಅತ್ತಿ ಮನೆಗೆ ಎಷ್ಟು ಕಿರಿಕಿರಿ ಹಾಕಾಗತ್ತೆ ಗೊತ್ತನ? ಒಂದೀಟ್ ಕಿಮ್ಮತ್ ಕೊಡುದಿಲ್ಲ. ಹೆಣ್ಮಕ್ಳಂದ್ರೆ ಒಲಿ ಮುಂದೆ ಬಿದ್ದಿರ್ಬೇಕಷ್ಟೇ. ನೀನ್ ನೋಡಿದ್ರೆ ಏನ್ ಹಂಗ ಮೆರವಣಿಗೆ ಮಾಡ್ತೀವಿ ಒಂದ್ ಅತ್ತಿ ನಿನ್ ಸೊಸಿನ ಹೊತ್ಕೊಂಡು. ಮತ್ತೆ ನನ್ನ ಹೊಟ್ಟೆ ಸಂಕಟ ಆಗಂಗಿಲ್ಲನ? ನೋಡುವ, ನಮ್ಮ ಅತ್ತಿ ನನಗೆ ಯಾವತ್ತು ಸೊಸೆಯನ್ನು ಕಿಮ್ಮತ್ತು ಕೊಡಲಿಲ್ಲ. ಅಷ್ಟೇನು ಜೀವಲೆ ನೋಡ್ಕೊಳ್ಳೂ ಇಲ್ಲ. ನನಗೆ ನಮ್ಮ ಅತ್ತಿ ಇರೋ ಮಟನು ನನ್ನ ಗಂಡನು ಏನು ಹೇಂತೆನೋ ಯಾವುದೊಂದು ಗೌರವನೂ ಕೊಟ್ಟಿಲ್ಲ, ಪ್ರೀತಿ ವಿಶ್ವಾಸ ಏನೂ ಕಂಡಿಲ್ಲ. ಈಗ ನಮ್ಮ ಅತ್ತಿ ಸತ್ ಕಾಲಕ್ಕೆ ಮನೆ ಹಿರೇತನ ಕೈಗೆ ಬಂದೈತಿ. ಅದಕ್ಕೊಂದು ಮಾತು ಹೆತ್ತು ತಪ್ಪು ಒಪ್ಪು ನನ್ನ ಗಂಡು ನನ್ನ ಮಾತು ಕೇಳ್ತಾನೆ. ಏನು ನೀನು ಇಷ್ಟಪಟ್ಟಲ್ಲೇ ನಾನು ಹೌದಾ ನಂಗೆ ಲಗ್ನನೂ ಮಾಡಿಕೊಟ್ಟೆ. ಏನು ಹೌದಾ ನಂಗೆ ಆದರೂ ಈಗ ಮತ್ತೆ ನಾನು ನನಗಾಗಿದ್ದನ್ನು ನನ್ನ ಸೊಸಿಗೂ ಆಗಲಿ ಅಂತ ನಾ ಯಾಕೆ ಅನ್ಕೋಬೇಕು? ನಾನು ನನ್ನ ಸೊಸಿನ ಚಲೋ ನೋಡ್ಕೊಂಡ್ರೆ ಮುಂದೆ ಬರುವಂಥ ಕಾಲ್ಮಾನ್ಗಳು ಅತ್ತಿ ಸೊಸಿ ಚೆಂದಾಗಿರ್ತಾರ ಏನು? ಈಗ ನಂಗೆ ಮುಂದುವರ್ಸ್ಕೊಂಡು ಹೊಂಟ್ಬಿಡು. ನಾನು ನೋಡು ಬಂಗಾರದ ಸರನ ಸೊಸಿ ಕೊಟ್ಟಿ. ಯಾಕೋ ನಾನಲ್ಲ ಅನ್ಬೇ. ಎಲ್ಲರೂ ಮಗಳಿಗೆ ಕೊಡಕ್ಕೆ ನೋಡ್ತಾರೆ. ವಂಶ ಪಾರಂಪರಿಕ ಅಂದ್ರೆ ಮತ್ತೆ ಪಾರಂಪರಿಕ ಏನಾದತ್ತಾಗ ನನಗೆ ಕೊಡ್ಬೇಕು ನೀನು. ನಾನಲ್ಲ ನಿನ್ನ ಮಗಳು, ನಾನಲ್ಲ ನೀ ವಂಶದಕ್ಕೆ. ಹಂಗಲ್ಲದ. ಏನು ರಗತ್ ಸಂಬಂಧ ಕೊಡೋದಲ್ಲದ. ಮನಿ ಸೊಸಿ ವಂಶಕ್ಕೊಂದು ಗಂಡ ಮಗನ ಹೆತ್ತು ಕೊಟ್ರೆ ವಂಶಕ್ಕೆ ಮಕ್ಕಳನ್ನ ಹೆತ್ತು ಕೊಡ್ತಾಳಲ್ಲ, ಅಕ್ಕಿಗೆ ಕೊಡೋದದ ಗೊತ್ತನ? ಅಟ್ಯಾಕ್ ದೂರಕ್ಕಿ ನಮ್ಮ ಅತ್ತಿನ ಇಬ್ರಂತ ಸೊಸ್ತ್ಯಾರ ಹೆಣ್ಮಕ್ಳು. ಅಕ್ಕಿಗೆ ಬರೇ ಹೆಣ್ಣಾದ್ವಂತ ಮೂರು ಹೆಣ್ಣಾಗಿಂದ ಗಂಡ ಆಗ್ಲಿಲ್ಲ ಅಂತ. ಒಟ್ಟ ನಮ್ಮ ಅತ್ತಿಗೆ ಅಲ್ಲನ ನನ್ನ ಗಂಡ ಹುಟ್ಟಿದ್ದೆ. ಮತ್ತೊಬ್ಬಕಿ ಸಣ್ಣಕಿ ತಂಗಿ ಒಬ್ಬಕ್ಕೆ ಹುಟ್ಟ್ಯಾಳ ಅಷ್ಟೇ. ಮತ್ತು ಹಾಗಾಗಿ ಅದು ವಂಶಪಾರಂಕ ಗಂಡ್ಮಕ್ಳು ಯಾರು ಹುಡ್ತಾರಲ್ಲ ಅವ್ರಿಗೆ ಕೊಡ್ಬೇಕಂತ ಐತದ. ನನಗೂ ಬಗನ ನಿಮ್ಮ ಅಣ್ಣ ಹುಟ್ಲಿಕ್ಕೆ ಅಂದಿದ್ರೆ ನೀವು ಒಬ್ಬಕ್ಕೆ ಏನಾರು ಇದ್ದಿದ್ದೆ ಅಂದ್ರೆ ನನಗೂ ಇದು ಬರ್ತಿದ್ದಿಲ್ಲ. ಅವಾಗ ಏನು ಮಾಡ್ಬೇಕಿತ್ತ ದೇವರ ದಿಕ್ಕು. ಆದರೆ ನಿಮ್ಮ ಅಣ್ಣ ಹುಟ್ಟಿನಲ್ಲ, ಹಾಗಾಗಿ ನನಗೆ ಬಂತ. ಓ ಹೌದನ? ಈಗ ಹಂಗಾರೆ ಈಕಿಗೆ ಗಂಡ ಆದ್ರೆ ಈಕಿಗೆ ಅದ. ಗಂಡ ಆಗ್ಲಿ ಬಿಡ್ಲಿ, ನಾ ಅಂತೂ ಮತ್ತೆ ಸಾಯಿ ಕಾಲಕ್ಕೆ ಸೊಸಿಗೆ ಕೊಡ್ಬೇಕಲ್ವ? ಸೊಸಿಗೆ ಏನು ಕೊಡಬೇಡ, ಮಗಳಿಗೆ ಕೊಡು. ನೋಡಂತಡಿ, ಇನ್ನೂ ವಯಸ್ಸಾಗಿಲ್ಲ, ಸಂಸಾರನ ಶುರು ಮಾಡಿಲ್ಲ ಅವ್ರು. ಇವತ್ತು ಗುಡಿಗೆ ಹೋಗಿ ಬಂದಮೇಲೆ ಅವ್ರದ್ದು ಇವತ್ತು ಹಾಸಿಗೆ ಕಾರ್ಯ ಮಾಡೋಣ. ಏನು ದೇವ್ರ ದಯದಿಂದ ವರ್ಷ ತುಂಬಿದ್ರಾಗ ಒಂದು ತೊಟ್ಲ ತೋಗಿಲ್ಲ ಅಂದ್ರೆ ಗಂಡಕ್ಕೂ ಸಾತಂದ್ರೆ ಏನು ಆ ಸರ ಆಕಿಗೆ ಕೊಡ್ತೇನೆ ನಾನು. ಅಯ್ಯೋ ನಮ್ಮವ್ವ ಏನಪ್ಪ ಅಂತ ಮಂದಿ ಅತ್ತಿಗಳು ಹೆಂಗಿರ್ತಾರ, ಈಕೆ ಹೆಂಗದಾಳ ನೋಡು. ಬಾ ಬಿಡು ಬಿಡು ನೀರ ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಟೆನ್ಷನ್ ಇಲ್ದಂಗೆ ಆತಾಳ ಈಗ.
ನನಗೆ ಮೊಸಳೆ ತರಿಸ್ತೇವೆ ನೋಡ್ರಿ ಅಂತ ಅದಕ್ಕೆ ಮೊಸಳೆ ತೋರ್ಸಕ್ ನಡ್ಬರ್ಕೋದಪ್ಪ ಅಂತ ನಿಮ್ ಪ್ರಿಯಾ ಮಮ್ಮಿ ನೋಡ್ತಾರ ಮೊಸಳೆ ಬರ್ರಿಪ್ಪ ಹೊರಗಂತ ಬರಕ ಹೌದು ನಾನು ಒಂದು ಖರ್ಚು ಬಿಟ್ಟು ರೊಕ್ಕ ಹೋಗಿ ಈಗ ಪೂಜೆದು ವಿಡಿಯೋ ಮಾಡ್ಕೊತೀನಿ ಎರಡು ಮೂರು ಹೋಗ್ತೀವಿ ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತಾವ ಜಿಗ್ಯಾತಾವ ಇದೆ ಅಲ್ಲ ಮೀನ ಅಲ್ಲಿ ಜಿಗ್ಯಾತಾವ ಮೀನ ಜಿಗ್ಯಾತವಲ್ಲ ಹಳೆ ಮೀನ್ ಜಿಗ್ಯಾತಲ್ಲ ಫೋಟೋ ಹೊಡ್ಕೋಕ ಏನು ಮಾಡ್ಬೇಕ ಬಾ ಬಿಡ ಬಿಡ ನೀರು ಹಾಕ್ಬೇಡ ಹಾ ಅದ ಉಪ್ಪು ನೀರೆಲ್ಲ ಹಾಕಿ ಉರಿದೈತಿ ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ ಬಂದ ಕಡೆ ಬಂದ್ಬೇಡ ಬೀಳ್ತಿ ಮತ್ತೆ